ಅಲ್ಲ ಸರ್, ಈ ಮ್ಯಾಟ್ರೇ ನನ್ಗೆ ಅರ್ಥ ಆಗ್ತಾ ಇಲ್ಲ. ಆಕ್ಸಿಡೆಂಟ್ ಮಾಡಿದ ಹುಡುಗನ ಜೊತೆನೆ ಆರಾಮಾಗಿ ಈ ಕಡೆಯಿಂದ ಆ ಕಡೆ ಈ ಕಡೆಯಿಂದ ಆ ಕಡೆ ಖುಷಿ ಖುಷಿಯಾಗಿ ಎಲ್ಲ ಮಕ್ಕಳು ಊಟ ಬಡಿಸ್ತಾ ಇದ್ದೀರಾ, ಈಗಲೂ ಅವನ ಜೊತೆನೆ ಮಾತಾಡ್ತಾ ಇದ್ರಲ್ಲಿ ಸರ್. ಏನು ಹೇಳ್ತಾ ಇದೀಯ ನೀನು? ಆಕ್ಸಿಡೆಂಟ್ ಆದಾಗ ಗಾಡಿ ಡ್ರೈವ್ ಮಾಡ್ತಿದ್ನಲ್ಲ ಅದೇ ಹುಡುಗ. ಹುಡುಗ ಅಂದರೆ ಯಾವ ಹುಡುಗನ ಬಗ್ಗೆ ಮಾತಾಡ್ತಿದ್ಯಾ ನೀನು? ನಿಮ್ಮ ಮಗ ಗಾಡಿ ಡ್ರೈವ್ ಮಾಡ್ತಿದ್ನಲ್ಲ ದೊಡ್ಡ ರೋಡು. ಬಿಡೋ ನಿನ್ನ, ಇಲ್ಲಿಗೆ ಬಂದಿದ್ಯಾ ನೋಡೋ, ಪರಿಣಾಮ ನೆಟ್ಗಿರಲ್ಲ. ಏನೇ ಮಾತಾಡ್ತಿದ್ರು ನಿಧಾನಕ್ಕೆ ಮಾತಾಡು. ನಮ್ಮ ಅಪ್ಪನ ಹತ್ರ ಏನೋ ಮಾತಾಡ್ತಾ ಇದೆ ಮಗಳ ಈಗ. ಆಕ್ಸಿಡೆಂಟ್ ಮಾಡಿದ ಹುಡುಗನ್ನ ಜೊತೆಲ್ಲ ಇಟ್ಕೊಂಡು ಅವನ ಜೊತೆನೆ ಸಂತೋಷವಾಗಿ ಓಡಾಡ್ಕೊಂಡು ನಗ್ನಗ್ತಾ ಇದ್ದೀರಲ್ಲ, ಇದ್ಯಾವ ಸೀಮೆ ನ್ಯಾಯ ಅಂತ ಕೇಳಕೊಟ್ಟಿದ್ದೆ. ನ್ಯಾಯ ಕೇಳೋದು ತಪ್ಪ ಸ್ವಾಮಿ? ಏಯ್, ಯಾವ ಆಕ್ಸಿಡೆಂಟು, ಯಾರು ಆಕ್ಸಿಡೆಂಟ್ ಮಾಡಿತ್ತು, ಏನು ಮಾತಾಡ್ತಿದ್ಯಾ? ಅಲ್ಲಿ ಆರಾಮಾಗಿ ನಿಂತಿದ್ನಲ್ಲ ಅವನೇ. ನಿನಗೇನಾಗಿದೆ ನಿನ್ನ ಕಣ್ಣಿಗೆ? ಬಾ ಹೋಗಿ ಟ್ರೀಟ್ಮೆಂಟ್ ತಗೋ. ನನಗೇನಾಗಿದೆ? ಏಯ್, ಅವತ್ತು ಕಾರ್ ಓಡಿಸ್ತಾ ಇದ್ದಿದ್ದು ನಾನು, ಆ ಆಕ್ಸಿಡೆಂಟ್ಗೆ ಕಾರಣ ನಾನು, ಅವನಲ್ಲ. ಆಕ್ಸಿಡೆಂಟ್ ಆಗಿ ಸ್ಪಾಟಲ್ಲಿ ನಾನೇ ಇದ್ದಿದ್ದು ಗುರುವೆ. ಆ ದೃಶ್ಯ ಈಗಲೂ ನನ್ನ ಕಣ್ಣಲ್ಲಿ ಹಚ್ಚೊಡ್ದಂಗಿದೆ. ಕಾರ್ ಹೆಂಗಿತ್ತು, ಆ ಸ್ಟೇರಿಂಗ್ ಹಿಂದೆ ಯಾರು ಕುಳಿತಿದ್ದು ಅಂತ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ಸ್ಟೇರಿಂಗ್ ಇಟ್ಕೊಂಡು ಕಾರ್ ಓಡಿಸಿದ್ದು ಅವನೇ, ಸ್ಪೀಡಾಗಿ ಬಂದು ಆಕ್ಸಿಡೆಂಟ್ ಮಾಡಿ ನಿಲ್ಲಿಸ್ತಲೇ ಹೋದನು ಅವನೇ. ಬಾಯಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಏನೋ ಬೇಕಾ ನಿನಗೆ? ಏನು ಬೇಕೆಲ್ಲ ಕೊಟ್ಕೊಳ್ಳಿಸ್ತೀನಿ. ಲೈ, ಆಕ್ಸಿಡೆಂಟ್ ಮಾಡಿ ಕ್ರೈಮ್ ಮಾಡ್ದವನು ಅವನು. ಅದನ್ನು ಮೈ ಮೇಲೆ ಹೇಳ್ಕೊಂಡು ನಾನೇ ತಪ್ಪು ಮಾಡಿದ್ದು ಅಂತ ಎಷ್ಟು ಉದ್ದ ಎಗರಾಡ್ತಾ ಇದೆಯಲ್ಲ. ನಿನಗೇನು ಬಂದಿರೋದು ರೋಗ? ನಿಧಾನಕ್ಕೆ ಮಾತಾಡು ಅಂತ ಹೇಳ್ತಾ ಇದ್ದೀನಿ, ನಿಧಾನಕ್ಕೆ ಮಾತಾಡ. ನೋಡು, ನಿಯತ್ತಾಗಿ ಕೆಲಸ ಮಾಡ್ತಿದ್ಯಾ, ಆರಾಮಾಗಿ ಕೆಲಸ ಮಾಡ್ಕೊಂಡಿರು. ನಿಂದು ಎಷ್ಟಿದೆಯೋ ಅಷ್ಟೊಂದು ಮಾತಲ್ಲಿ ನೋಡ್ಕೊ. ಅದನ್ನು ಬಿಟ್ಬಿಟ್ಟು ಬೇಡದರ ವಿಷಯಕ್ಕೆಲ್ಲ ತಲೆ ತೋರಿಸ್ಬೇಡ. ಸಿಗ್ದು ತೋರಣ ಕಟ್ಬಿಡ್ತೀನಿ. ರಾತ್ರಿ ಮನೆಗೆ ಹೋಗಲ್ಲ ನೀನು. ಏನು ಎದುರಿಸ್ತಾ ಇದೆಯಾ? ಹೆದರಿರೋರನ್ನ ಮತ್ತೆ ಮತ್ತೆ ಹೆದರಿಸೋ ಅವಶ್ಯಕತೆ ಇಲ್ಲ. ನೋಡೋ, ನಾನು ಸರಿಯಿಲ್ಲ ಮೆಂಟ್ಲು ನನ್ನ ಮಗ, ನಾನು ಹಿಸ್ಟ್ರಿ ಸರಿಯಿಲ್ಲ ಹೇಳ್ತಾ ಇದ್ದೀನಿ. ನನ್ನ ಹತ್ರ ಏನಾರ ತಗೊಳಕೊಂಡ್ರೆ ನಿನ್ನ ಲೈಫ್ ಖರಾಬ್ ಆಗ್ಬಿಡುತ್ತೆ. ಸೈಲೆಂಟಾಗಿ ಒಳ್ಳೆ ಗುಡ್ ಬಾಯ್ ಥರ ಇದ್ಬಿಡು. ಸಾಮಾನ್ಯ ನೀನು ಮೆಜಿಷಿಯನ್. ಯಾಕೋ? ನೀನಿಲ್ಲ ಅಂದಿದ್ರೆ ನನ್ನ ಕತೆ ಏನೋ ಇವತ್ತು. ಸಂಬಂಧದಲ್ಲಿ ನಾನು ನಿಮ್ಮ ಅಣ್ಣ, ನಾನು ನಿನ್ನ ಪ್ರೊಟೆಕ್ಟ್ ಮಾಡಬೇಕು, ಆದರೆ ನೀನು ನನಗೋಸ್ಕರ ನಿಲ್ತಿದ್ಯಾ, ನನ್ನ ಸೇಫ್ ಮಾಡ್ತಾ ಇದೆಯಾ. ಆ ಊಟದ ವಿಚಾರ ತಗೋ, ಇಲ್ಲ ಸೆಕ್ಯೂರಿಟಿ ಗಾರ್ಡ್ ಮ್ಯಾಟರ್ ತಗೋ, ಏನೋ ಒಂದು ಮಾಡಿ ಸೇಫ್ ಮಾಡ್ತೀಯಲ್ಲ. ಥ್ಯಾಂಕ್ಸ್ ಕಣೋ ಕೃಷ್ಣ. ನೀನು ಈ ಥರ ಎಮೋಷ್ನಲ್ಲಾಗಿ ಮಾತಾಡ್ತಾ ಇದ್ರೆ ನನಗೊಂಥರ ನಾಚಿಕೆ ಆಗತ್ತಪ್ಪ. ಥೂ ಪೋಲಿ. ಸೂರ್ಯಪ್ರಕಾಶ್ ಸರ್, ಸೂರ್ಯಪ್ರಕಾಶ್ ಸರ್, ಸೂರ್ಯಪ್ರಕಾಶ್ ಸರ್. ಯಾಕೋ ಕೂಗ್ತಾ ಇದೆಯಾ? ಸೂರ್ಯ, ಅವಾಗಲೇ ಸಿಕ್ತಾಗ ವಾರ್ ಮಾಡಿ ಕಳಿಸಿದೆ ಅಲ್ವೇನೋ. ಇದಕ್ಕೂ ನಿನಗೂ ಸಂಬಂಧ ಇಲ್ಲ, ತಲೆ ಹಾಕ್ಬೇಡ ಅಂತ. ನಮ್ಮ ಅಪ್ಪ ಕಣ್ಣು ಕಾಣಿಸ್ಕೊಂಡ್ರೆ ಸಿಗ್ದು ತೋರಣ ಕಟ್ಬಿಡ್ತೀನಿ ಅಂತ ಹೇಳಿರ್ಲಿಲ್ವಾ? ಆಗ ಬಂದೆ. ಏಯ್ ಬಿಡ ಕಯ್ಯ. ಸುಳ್ಳು ಹೇಳ್ಕೊಂಡು ಎಷ್ಟು ದಿವಸ ಅಂತ ಓಡಾಡಕ್ಕಾಗುತ್ತೆ ನಾನು? ನನ್ನಲ್ಲಿರೋ ಸತ್ಯ ಕೊಳ್ತೋಗೋದು ಮುಂಚೆ ಎಲ್ಲ ಸತ್ಯನೂ ಸೂರ್ಯಪ್ರಕಾಶ್ ಸರ್ ನಾನು ಇವತ್ತೇ ಹೇಳಬೇಕು. ಏನು ಹೇಳ್ತಿದ್ಯಾ? ನಾನು ನೋಡಿದ್ದು, ಅಲ್ಲಿ ನಡೆದಿರೋದು, ನನಗೆ ಗೊತ್ತಿದ್ದು, ಆಕ್ಸಿಡೆಂಟ್ ಮಾಡಿದ್ದು ಅದೆಲ್ಲ ನೀನೇ ಅಂತ ಎಲ್ಲನೂ ಕೂಡ ಸೂರ್ಯಪ್ರಕಾಶ್ ಸರ್ಗೆ ನಾನು ಇವತ್ತೇ ಹೇಳಬೇಕು. ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲೇನೋ ಸರಿ ಇಲ್ಲ ಅನಿಸ್ತದೆ. ಸತ್ಯ ದಾರಿ ಬಿಟ್ಟು ಸುಳ್ಳಿನ ದಾರಿನಲ್ಲಿ ಓಡ್ತಾ ಇದೆ. ನಿಮ್ಮನ್ನು ನೋಡಿದ್ರೆ ನನಗೀಗ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ವಿನಯ್, ಕರೆದ್ರಮ್ಮವ? ಏನಮ್ಮ ನಿಮ್ಮ ಯಜಮಾನ? ಆಚೆ ಇರಬೇಕು. ಅವಾಗಲೇ ಕೃಷ್ಣ ಹತ್ರ ಮಾತಾಡ್ತಾ ಇದ್ರು. ಈ ಅಕೌಂಟ್ಸ್ ಯಾವುದು ಟ್ಯಾಲಿ ಆಗ್ತಿಲ್ಲ, ಎಲ್ಲ ಮಿಸ್ ಮ್ಯಾಚ್ ಆಗ್ತಾ ಇದೆ.
ಸ್ವಲ್ಪ ಬರೋಕ್ಕೆ ಹೇಳು, ನಾ ಕರೆದೆ ಅಂತ ಹೇಳು. ಸರಿ ಬಾಬಾ. ಅವನೊಬ್ಬನೇ ಬರೋಕ್ಕೆ ಹೇಳು. ಇದೆಂಥ ಅನ್ಯಾಯ ಸ್ವಾಮಿ. ಆಕ್ಸಿಡೆಂಟ್ ಮಾಡಿದನು ಸಂಸಾರ ಕಟ್ಕೊಂಡು ನೆಮ್ಮದಿಯಾಗಿ ಹೊರಗಡೆ ಓಡಾಡ್ತಾ ಇದ್ದಾನೆ. ನಮ್ಮ ದೇಶದಲ್ಲಿ ನ್ಯಾಯಕ್ಕೆ ನೀತಿಗೆ ಇರೋ ಬೆಲೆ ಇದೇನಾ? ನಿಮ್ಮಗಳ ಪಾಪಕ್ಕೆ ಯಾರನ್ನ ಬಲಿಪಶು ಮಾಡಿದ್ರ ನೀವು? ಪಾಪ ಆ ಹೆಣ್ಮಕ್ಳಣ್ಣ ಸತ್ತೋದ. ಅವರಲ್ಲಿ ಒಬ್ಳು ಹೆಣ್ಮಗಳನ್ನ ಮದುವೆ ಆಗಿ ನಿಮ್ಮ ಮನೆಗೆ ಕರ್ಕೊಂಬಂದಿದ್ದೀರಾ. ಈ ವಿಷಯ ಆ ಮಗುಗೆ ಗೊತ್ತೇ ಇಲ್ವೇನೋ. ಎಂಥ ವಿಚಿತ್ರ ಸ್ವಾಮಿ. ಸತ್ಯಕ್ಕೆ ಕಾಲನೇ ಇಲ್ವಾ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕಲ್ವಾ? ಉಪ್ಪು ತಿಂದರು ನೀರು ಕುಡಿಲೇಬೇಕು ತಾನೇ? ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ಆವಾಗಲೂ ಹೇಳಿದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ, ಇದು ನಿಮಗೆ ಬೇಡದೇ ಇರೋ ವಿಚಾರ. ನಮ್ಮ ಸಂಸಾರದಲ್ಲೇ 108 ಸಮಸ್ಯೆಗಳಿವೆ. ಅದನ್ನು ಬಗೆಹರಿಸ್ಕೋಬೇಕು ಅಂತ ಒದ್ದಾಡ್ತಾ ಇದ್ದೀವಿ. ಬೇಡದೇ ಇರೋ ಮ್ಯಾಟ್ರಿಗೆ ನೀ ತಲೆ ಬಿಸಿ ಮಾಡಿಕೊಂಡು ನಮ್ಮ ತಲೆನೂ ಬಿಸಿ ಮಾಡ್ತಿದ್ಯಾ. ನೋಡೋ, ರಾತ್ರಿ ಆಯಿತು, ಸುಮ್ಮನೆ ಪಿತ್ತ ನತ್ತಿಗಿರಿಸ್ಬೇಡ. ಹೋಗ್ತಾರ ಏನೋ ಎದುರಿಸಿದ್ರೆ ಎದುರ್ಕೊಂಡ್ಬಿಡ್ತೀನಾ? ದುಡ್ಡು ತೋರಿಸಿದ್ರೆ ಕೈ ಚಾಚಿಸ್ಕೊಂಬಿಡಕ್ಕೆ ನೀವು ಮನೆ ಹಾಳು ಅನ್ಕೊಂಬಿಟ್ಟಿದ್ದೀರಾ? ಅಥವಾ ನೀವು ತಿಂದು ಬಿಸಾಡೋ ಮೂಳೆ ತಿನ್ನೋ ನಾಯಿ ಅನ್ಕೊಂಬಿಡೆ? ಏಯ್ ಸೈಡ್ ಬಿಡ. ಸರ್, ಬೇಡ ಸರ್, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಇಲ್ಲಿಂದ ಹೊರಟೋಗು, ಕೋಪ ಬರ್ಸ್ಬೇಡ. ನೋಡಿ, ನೀವೇನೇ ಮಾಡಿದ್ರು ನಾನು ಇಲ್ಲಿಂದ ಕದ್ಲಕ್ಕಿಲ್ಲ. ನಾನು ಇವತ್ತು ಸತ್ಯ ಹೇಳಿಲ್ಲ ಅಂದ್ರೆ ನಮ್ಮಂಥ ಸಾಮಾನ್ಯ ಜನರಿಗೆ ಈ ಪ್ರಪಂಚದಲ್ಲಿ ನಂಬಿಕೆನೇ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಹೋರಾಟ ಮಾಡ್ಕೊಂಡು ಇಲ್ಲೇ ಇರ್ತೀನಿ. ಹೇಳಿ ಬಿಡೋ ಕೃಷ್ಣ, ಒಂದು ಸತ್ಯ ಹೇಳಿ ಬಿಡ. ಏನು ಹೇಳ್ತಿದ್ಯಾ? ಹೌದು ಕಣೋ ಕೃಷ್ಣ, ಅವನಿಗೆ ಸತ್ಯ ಗೊತ್ತಿದೆ ಅಂದಮೇಲೆ ಅವನು ಇರೋವರೆಗೂ ನಾವು ಹೆದರ್ಕೊಂಡೇ ಇರಬೇಕಾಗತ್ತೆ. ಹೇಳ್ಕೊಳ್ಳಿ ಬಿಡೋ. ಏಯ್, ನಾನೇನೋ ಹೇಳಿ ಡೀಲ್ ಮಾಡ್ತೀನಿ, ಸುಮ್ಮನಿರಲಿ. ಆಗಲ್ಲ ಕೃಷ್ಣ, ಸಾಕಾಗೋಗಿದೆ ಕಣೋ ನನಗೆ. ಹೇಳ್ಕೊ ಹೋಗ್ರಿ. ವಿನಯ್, ಅದಕ್ಕೆ ರೀ ಒಬ್ಬರೇ ನಿಂತ್ಕೊಂಡಿದ್ದೀರಾ? ಕೃಷ್ಣ ಇಲ್ವಾ? ಕೃಷ್ಣ ರೂಮಲ್ಲಿ ಇರಬೇಕು. ನಾನು ಗಾಳಿ ತೊಗೊಳಕ್ಕೆ ಬಂದೆ. ಮಾವ ಕರೀತಾ ಇದ್ದಾರೆ. ಅಕೌಂಟ್ಸ್ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ, ಚೆಕ್ ಮಾಡಬೇಕಂತೆ. ಹಾಂ, ಬಂದೆ.